ಈಗ ಇಲ್ಲಿ ಕುರಿ ತಲೆ ಮಾಂಸ ತಗೊಂಡಿದ್ದೀನಿ 1.5 kg. ಇದನ್ನ ಇವಾಗ ನೋಡ್ಬೋದು ನೀವು. ನನಗೆ ಬೇಕಾದಷ್ಟು ಗ್ರೇವಿನೂ ಚೆನ್ನಾಗಿದಾಗಿದೆ, ತಿಕ್ಕಾಗಿ. ನನಗೆ ಎಷ್ಟು ಬೇಕೋ ಅಷ್ಟು ಗ್ರೇವಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಿಸಿ ಅನ್ನಕ್ಕೆ ನಾನು ಈ ಮಟನ್ನು ತಲೆ ಮಾಂಸನ ಇದಕ್ಕೆ ಹಾಕೋತಾ ಇದ್ದೀನಿ. ಬಿಸಿಯನ್ನು ಆಲ್ರೆಡಿ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ, ಒಳ್ಳೆ ಟೇಸ್ಟು. ನಾಟಿ ಮಸಾಲೆಯಲ್ಲಿ ತಿಂತಿದ್ರೆ ಬಿಸಿ ಬಿಸಿಯಾಗಿ ನನಗೆ ಬಾಯಲ್ಲಿ ನೀರು ಬರ್ತಾನೆ ಇದೆ. ತಿಂತಾ ಇದ್ರು ನನಗೆ ಏನೋ ಒಂಥರ ಇನ್ನೂ ತಿನ್ಬೇಕು ಅಂತ ಅನಿಸ್ತಾ ಇದೆ. ಮಟನು ತಲೆ ಮಾಂಸ ಕೂಡ ಚೆನ್ನಾಗಿ ಬೆಂದಿದೆ. ಮಸಾಲೆ ಎಲ್ಲ ಪರ್ಫೆಕ್ಟಾಗಿ ಇಟ್ಕೊಂಡಿದೆ. ತುಂಬ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸ್ಪೆಷಲ್ ಆದ ಒಂದು ತಲೆ ಮಾಂಸ ಸಾರು ಯಾವ ಥರ ಮಾಡೋದು ಅಂತ ನಾಟಿ ಸ್ಟೈಲಿಯಲ್ಲಿ ನಾನು ನಿಮಗೆ ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಈ ನಾಟಿ ಸ್ಟೈಲಿಯಲ್ಲಿ. ಅಂದರೆ ನಾಟಿ ಮಸಾಲ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿರೋ ನಾಟಿ ಮಸಾಲಾನ ನಾನು ತಲೆ ಮಾಂಸ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ. ವಿಲೇಜಲ್ಲಿ ನಾಟಿ ಸ್ಟೈಲಲ್ಲಿ ಯಾವ ಥರ ಮಾಡ್ತಾರೆ ಅಂತ ಹಳ್ಳಿ ಸ್ಟೈಲಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅದು ನಾನು ಮಣ್ಣಿನ ಪಾತ್ರೆ ಇಟ್ಟು ಮಣ್ಣಿನ ಪಾತ್ರೆಯಲ್ಲಿ ಮಾಡಿ ತೋರಿಸ್ತಾ ಇರೋದು ನಿಮಗೆ. ಇದು ಯಾವ ರೀತಿ ಇರುತ್ತೆ, ಈ ಟೇಸ್ಟ್ ಯಾವ ಥರ ಬರುತ್ತೆ ಅನ್ನೋದು ನಿಮಗೆ ತೋರಿಸ್ಕೊಡ್ತೀನಿ. ಲೆಟ್ಸ್ ದ ಸ್ಟಾರ್ಟ್ ವಿಡಿಯೋ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬನ್ನಿ ನಾವು ವಿಡಿಯೋ ಕಂಟಿನ್ಯೂ ಮಾಡೋಣ. ಈಗ ಇಲ್ಲಿ ಕುರಿ ತಲೆ ಮಾಂಸ ತೊಗೊಂಡಿದ್ದೀನಿ 1.5 kg. ಇದನ್ನು ನೀರಲ್ಲಿ ನಾನು ವಾಶ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ಕೋಬೇಕು. ತಲೆ ಮಾಂಸ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ಸೊ ಅದರಲ್ಲಿರೋದು ಒಂದು ಸ್ವಲ್ಪ ಕೊಬ್ಬಿನಾಂಶ ಆಗಲಿ ಚೂರು ಇದೆಲ್ಲ ಕ್ಲೀನ್ ಆಗುತ್ತೆ. ಈಗ ತಲೆ ಮಾಂಸ ಸಾರು ಮಾಡೋದಕ್ಕೆ ನಾಟಿ ಸ್ಟೈಲಿಯಲ್ಲಿ ನಾನು ಮಟನ್ನ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2 ಸರಿ ನೀರಲ್ಲಿ ವಾಶ್ ಮಾಡಿದ್ದೀನಿ. ಸೊ ಇದು ಮಟನ್ ಸ್ವಲ್ಪ ಗಟ್ಟಿ ಇರುತ್ತೆ, ತುಂಬ ತಿಕ್ಕಾಗಿರುತ್ತೆ. ಅದಕ್ಕೆ ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಅದಕ್ಕಾಗಿ ನಾನು ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಈ ಕುಕ್ಕರಲ್ಲೇ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನಾವು ನಾರ್ಮಲ್ ಪಾತ್ರೆಯಲ್ಲಾದರೆ ಬೇಯಿಸ್ಕೊಳ್ಳೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಅದಕ್ಕೆ ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ಈಗ ನಾನು ಈ ಕುಕ್ಕರಿಗೆ ಈ ತಲೆ ಮಾಂಸನ ನಾನು ವಾಶ್ ಮಾಡಿ ಇಟ್ಟಿದ್ನಲ್ಲ, ಇವಾಗ ಎಲ್ಲನೂ ಇದನ್ನು ಈ ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ ಒಂದು ಕಡೆಗೆ. ಇದನ್ನು ಹಾಕ್ಕೊಂಡು ಈಗ ತಲೆ ಮಾಂಸ ನಾನು ಈ ಕುಕ್ಕರ್ಗೆ ಹಾಕಿದ್ದೀನಿ. ಇಲ್ಲಿ ನಾನು 1 ಸ್ಪೂನಷ್ಟು ಸಾಲ್ಟ್ ತೊಗೊಂಡಿದ್ದೀನಿ. ಈಗ ನಮಗೆ ಜಸ್ಟ್ ಇದನ್ನು ಬೇಯಿಸ್ಕೊಳ್ಳೋದಕ್ಕೆ ನಮಗೆ ಉಪ್ಪು ಖಾರ ಸ್ವಲ್ಪ ಇದಾಗಬೇಕು. ಇದಕ್ಕೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇವಾಗ ನಾನು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೋಬೇಕಾಗತ್ತೆ. ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಸ್ಟವ್ ಅಂಟಿಸ್ಬಿಟ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಅರಿಶಿನ ಪುಡಿ ಜೊತೆಗೆ ಇಲ್ಲಿ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ. ನಾನು ಅರಿಶಿನ ಪುಡಿ ನೀವು ಹಾಕಲೇಬೇಕು. ಅರಿಶಿನ ಪುಡಿ ಹಾಕಿದ್ರೆ ಸ್ವಲ್ಪ ಅದರಲ್ಲಿರೋ ಕೌಚು ವಾಸನೆ ಇದೆಲ್ಲ ಸ್ವಲ್ಪ ಹೋಗುತ್ತೆ. ನಮಗೆ ಆವಾಗ ಚೆನ್ನಾಗಿ ಮಟನ್ನು ಚೆನ್ನಾಗಿ ವಾಶ್ ಆದಂಗಿರುತ್ತೆ ಅದರಲ್ಲಿ. ಇಲ್ಲಿ 1 ಚೊಂಬು ನೀರು ತಗೊಂಡಿದ್ದೀನಿ. ಆ ನೀರನ್ನು ಈ ಕುಕ್ಕರಿಗೆ ಹಾಕ್ಕೊಂಡು ನೀರಲ್ಲಿ ಚೆನ್ನಾಗಿ ನಾವು ಅದನ್ನು ಬೇಯಿಸ್ಕೋಬೇಕಾಗತ್ತೆ. ಯಾಕಂದರೆ ಅದು ತಲೆ ಮಾಂಸ ಸ್ವಲ್ಪ ಗಟ್ಟಿ ಇರೋದ್ರಿಂದ ಚೆನ್ನಾಗಿ ಅದು ಬೇಯಬೇಕು. ಸೊ ಅದರಿಂದ ಈಗ ನಾನು ಸ್ಟವ್ ಅಂಟಿಸ್ಕೊತಾ ಇದ್ದೀನಿ. ಎಲ್ಲ ಮಿಕ್ಸ್ ಆಗಿದೆ ಅಲ್ಲ, ಸ್ಟವ್ ಅಂಟಿಸ್ಕೊಂಡು ಇದನ್ನು ಕರೆಕ್ಟಾಗಿ 7 ರಿಂದ 8 ವಿಸಿಲು ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಆ 7 ರಿಂದ 8 ವಿಸಿಲ್ ಬೇಯಿಸ್ಕೊಂಡಾಗೇ ನಮಗೆ ಆ ತಲೆ ಮಾಂಸ ಚೆನ್ನಾಗಿ ಬೇಯುತ್ತೆ. ಅದಾದಮೇಲೆ ನಾವು ತೆಗೆದು ಏನು ಮಾಡಬೇಕು ಅಂತ ನಿಮ್ಗೆ ಹೇಳ್ತೀನಿ. ಇದು ನಾನು ನಾಟಿ ಸ್ಟೈಲಿಯಲ್ಲಿ ಅಂದರೆ ಹಳ್ಳಿಯಲ್ಲಿ ಯಾವ ಥರ ಮಾಡ್ತಾರೋ ಆ ಥರ ಪ್ಯೂರಲ್ಲಿ ನಾನು ನಾಟಿ ಮಸಾಲಾನ ಯೂಸ್ ಮಾಡಿ ನಿಮಗೆ ತಲೆ ಮಾಂಸ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇನ್ನು ಇದು 7-8 ವಿಜಿಲ್ ಆದಮೇಲೆ ಏನು ಮಾಡಬೇಕು ಅಂತ ತೋರಿಸ್ತೀನಿ. ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಒಂದು ಸ್ವಲ್ಪ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಮಟನ್ ಆವಾಗಲೇ ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀವಲ್ಲ, ಆ ಮಟನ್ ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋದನ್ನು ನಾನು ತೆಗೆದು ಸಪ್ರೇಟಾಗಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನೀರು ಸಪ್ರೇಟಾಗಿ ಇಟ್ಕೊಳ್ಳಿ. ಆ ತಲೆ ಮಾಂಸನ ತೆಗೆದು ಇನ್ನೊಂದು ಸಪ್ರೇಟಾಗಿ ಹಾಕ್ಕೊಳ್ಳಿ. ಈಗ ಎಣ್ಣೆ ಬಿಸಿಯಾಗಿದೆ. ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡು ಹಾಕ್ಕೊಂಡಿದ್ದೀನಿ ಇದಕ್ಕೆ. ಅದ್ರ ಜೊತೆಗೆ ಒಂದು 4 ಮೆಣಸಿನ್ಕಾಯಿನ ಅಡ್ಡಡ್ಡ ಕಟ್ ಮಾಡ್ಕೊಂಡಿದ್ದೀನಿ. ಈ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ರೇ ನಮಗೆ ಒಳ್ಳೆ ಟೇಸ್ಟಿ ಚೆನ್ನಾಗಿ ಬರೋದು. ಇಲ್ಲಿ ಒಂದೇ ಒಂದು ಪಲಾವ್ ಎಲೆ ತೊಗೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಇಷ್ಟೂ ಸ್ವಲ್ಪ ಚೆನ್ನಾಗಿ ಇದನ್ನು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಮಣ್ಣಿನ ಪಾತ್ರೆಯಲ್ಲಿ ಮಾಡ್ಕೊಂಡಷ್ಟು ನಮಗೆ ಒಳ್ಳೆ ಟೇಸ್ಟಿ ಇರುತ್ತೆ, ಚೆನ್ನಾಗಿರುತ್ತೆ. ಯಾಕಂದರೆ ನಾಟಿ ಸ್ಟೈಲಲ್ಲಿ ನಾಟಿ ಮಸಾಲೆ ಯೂಸ್ ಮಾಡೋದ್ರಿಂದ
ಮಣ್ಣಿನ ಪಾತ್ರೆಯಲ್ಲಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಕಲರ್ ಚೇಂಜ್ ಆಗಿದೆ. ಇಲ್ಲಿ ನಾನು ಮೀಡಿಯಂ ಸೈಜಲ್ಲಿ ಒಂದು ಟೊಮೊಟೊ ತಗೊಂಡು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಈ ಟೊಮೊಟೊನು ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಗತ್ತೆ. ಈಗ ಟೊಮೊಟೊ ಚೆನ್ನಾಗಿ ಇಲ್ಲಿ ಬೆಂದಿದೆ ನೋಡ್ಬೋದು. ಈ ಟೊಮೊಟೊ ಜೊತೆಗೆ ಇವಾಗ ನಾನಿಲ್ಲಿ 1 ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೋತಾ ಇದ್ದೀನಿ. ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಥರ ಚೆನ್ನಾಗೆ ಟೊಮೊಟೊ ಈರುಳ್ಳಿ ಇದೆಲ್ಲ ಸ್ವಲ್ಪ ಚೆನ್ನಾಗೆ ನಮಗೆ ಬೆಂದ್ರೇ ಸ್ವಲ್ಪ ಅದು ನಮಗೆ ಚೆನ್ನಾಗೆ ಈ ತಲೆ ಮಾಂಸಕ್ಕೆ ಗೊಜ್ಜಾಗೆ ನಮಗೆ ಚೆನ್ನಾಗಿ ಬರೋದು. ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು 2 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಖಾರ ನೋಡಿ ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು. ಇದು ನಾನು ಖಾರದ ಪುಡಿ ಬಂದು ಮನೆಯಲ್ಲೇ ರುಬ್ಬಿ ಇಟ್ಕೊಂಡಿರೋದು. ಅದಾದಮೇಲೆ ಚಿಟಿಕೆ ಅಷ್ಟು ಆಗ್ಲೇ ಅರಿಶಿನ ಹಾಕಿದ್ದೀವಲ್ಲ ಮಟನ್ ಬೇಯಿಸ್ಕೊಳ್ಳೋದಕ್ಕೆ, ಇನ್ನೂ ಒಂದು ಸ್ವಲ್ಪ ಅರಿಶಿನ ಒಂಚೂರು ಹಾಕ್ಕೊಳ್ಳಿ. ಇಲ್ಲಿಗೆ ಚಿಟಿಕೆ ಅಷ್ಟು ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸ್ಟವ್ ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ, ತುಂಬ ಹೆವಿಯಾಗಿ ಹೈಯಾಗಿ ಇಡೋಕೆ ಹೋಗಬೇಡಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಅರಿಶಿನದ ಪುಡಿ ಖಾರದ ಪುಡಿ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮಟನ್ನ ನಾನು ಆಲ್ರೆಡಿ ಕುಕ್ಕರಿಂದ ತೆಗೆದು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ನೀರು ಬಿಸಾಕಕ್ಕೆ ಹೋಗಬೇಡಿ, ನೀರು ಸಪ್ರೇಟಾಗಿ ಇಟ್ಕೊಳ್ಳಿ. ಇಲ್ಲಿ ಮಟನ್ ನಾನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಮಟನ್ನೆಲ್ಲ ಇವಾಗ ನಾನು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಈಗ ಮಟನ್ ಎಲ್ಲ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಆ ಮಟನ್ ಬೇಯಿಸ್ಕೊಂಡಿರೋ ನೀರಿತ್ತಲ್ಲ, ಆ ನೀರನ್ನ ಸಪ್ರೇಟಾಗಿ ಇಟ್ಕೊಂಡು ಮಟನ್ ಹಾಕಿದ ಮೇಲೇ ನಾವು ಈ ನೀರನ್ನೇ ಹಾಕ್ಕೋಬೇಕು. ಯಾಕಂದರೆ ನಮಗೆ ಅದೇ ಟೇಸ್ಟು ಚೆನ್ನಾಗಿರೋದು ಮಟನ್ ಬೇಯಿಸಿರೋದ್ರಲ್ಲೇ ನಮಗೆ ಟೇಸ್ಟ್ ಇರುತ್ತೆ ತಲೆ ಮಾಂಸಕ್ಕೆ. ಅದನ್ನು ಇದಕ್ಕೆ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಬೇಕಾದರೆ ಸ್ವಲ್ಪ ಸ್ಟವ್ನ ಹೈಯಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಇದನ್ನು ನಾನು ಆಲ್ರೆಡಿ 7ರಿಂದ 8 ವಿಸಿಲ್ವರೆಗೂ ನಾನು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ತಲೆ ಮಾಂಸ. ಮತ್ತು ಇನ್ನೊಂದು ಸರಿ ಇದರಲ್ಲಿ ಒಂದು 10 ನಿಮಿಷ ಇದನ್ನು ಬೇಯಿಸ್ಬೇಕಾಗತ್ತೆ. ಇನ್ನು ಈಗ ಆ ನೀರನ್ನು ಇದಕ್ಕೆ ಹಾಕಿದ್ದೀನಲ್ಲ, ಒಂದ್ಸರಿ ಇವಾಗ ನಾವು ಉಪ್ಪು ಖಾರ ಎಲ್ಲ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ಇದನ್ನು ಉಪ್ಪು ಖಾರ ಚೆಕ್ ಮಾಡಿಕೊಂಡು ಅದಾದಮೇಲೆ ನಾವು ಏನು ಮಾಡಬೇಕು ಅಂತ ಹೇಳ್ತೀನಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಇದರಲ್ಲಿ ಇನ್ನೂ ನಾನು ಜಾಸ್ತಿ ಮಸಾಲ ಏನೂ ಹಾಕಕ್ಕೆ ಹೋಗಿಲ್ಲ. ಎಷ್ಟು ಸಾಲ್ಟ್ ಹಾಕಿದ್ದೀನಿ ಮತ್ತು ಖಾರದ ಪುಡಿ ಹಾಕಿದ್ದೀನಿ. ಮತ್ತು ಇನ್ನೂ ಜಾಸ್ತಿ ಮಸಾಲ ಹಾಕೋದೈತೆ. ಇದು ಜಸ್ಟ್ ಸ್ವಲ್ಪ ಇವಾಗ ಇದು ಚೆನ್ನಾಗೇ ಬೇಯಬೇಕಾಗತ್ತೆ. ಆ ನೀರು ಮಸಾಲ ಎಲ್ಲ ಆ ಮಟನಲ್ಲಿ ತಲೆ ಮಾಂಸದಲ್ಲಿ ಹಿಡ್ಕೊಂಡ್ರೇ ಆಮೇಲೆ ಮಸಾಲ ಮಿಕ್ಸ್ ಮಾಡೋದು ತೋರಿಸ್ತೀನಿ ಏನು ಹಾಕಬೇಕು ಅಂತ. ಈಗ ಇದನ್ನು ನಾನು ಒಂದು 10 ನಿಮಿಷ ನಾನು ಮುಚ್ಚಳ ಅನ್ನೋದು ಮುಚ್ತಾ ಇದ್ದೀನಿ. ಮಣ್ಣಿನ ಕುಂಡಿಯಲ್ಲಿ ಮಾಡಿದ್ರೆ, ಮಣ್ಣಿನ ಪಾತ್ರೆಯಲ್ಲಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ, ತೆಗಿತಾ ಇದ್ದೀನಿ. ನೋಡ್ಬೋದು ಚೆನ್ನಾಗಿ ಕುದಿ ಬರ್ತಿದೆ. ಈ ಕುದಿ ಬರೋ ಟೈಮಲ್ಲಿ ಒಂದು ಸರಿ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಒಳ್ಳೆ ಸ್ಮೆಲ್ ಕೂಡ ಘಮ ಘಮ ಅಂತ ಬರ್ತಿದೆ. ಇವಾಗ ಇನ್ನೂ ಮಸಾಲೆ ಹಾಕದೇ ಇಷ್ಟು ಘಮ ಘಮ ಅಂತ ಬರ್ತಿದೆ. ಮಸಾಲೆ ಹಾಕಿದ್ರೆ ಇನ್ನೂ ಒಳ್ಳೆ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಚಕ್ಕ ಲವಂಗ ಪೌಡ್ರ್ ಮಾಡಿ ಇಟ್ಕೊಂಡಿರೋದನ್ನು ಚಕ್ಕ ಲವಂಗ ಹಾಕ್ಕೋತಾ ಇದ್ದೀನಿ. ಎಲ್ಲ ನಾಟಿ ಮಸಾಲ ಮಾತ್ರನೇ ತೊಗೊಂಡಿರೋದು, ಬೇರೆ ಯಾವುದು ತಗೊಂಡು ಅಂಗಡಿಯಿಂದ ತೊಗೊಂಬಂದು ಹಾಕೋದು ಯಾವುದೂ ಇಲ್ಲ. ಎಲ್ಲ ನಾಟಿ ಮಸಾಲೆನೇ ನಾವು ಪ್ರಿಪೇರ್ ಮಾಡಿಕೊಂಡು ಮನೆಯಲ್ಲೇ. ಇಲ್ಲಿ ಪೆಪ್ಪರ್ ಪೌಡ್ರು 1/2 ಸ್ಪೂನ್ ತೊಗೊಂಡಿದ್ದೀನಿ. ಹೋಮ್ ಮೇಡ್ ಮಸಾಲ ಇದೊಂದು ಸ್ಪೂನ್ ತೊಗೊಂಡಿದ್ದೀನಿ. ಇಲ್ಲಿ ಗರಂ ಮಸಾಲ ತೊಗೊಂಡಿದ್ದೀನಿ, ಅದು 1 ಸ್ಪೂನ್ ಹಾಕ್ಕೋತಾ ಇದ್ದೀನಿ ಗರಂ ಮಸಾಲನ. ಇಲ್ಲಿ ಧನಿಯಾ ಪುಡಿ 2 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಈ ಮಸಾಲೆ ಎಲ್ಲ ನಾವು ಕರೆಕ್ಟಾಗಿ ಹಾಕಿದ್ರೇ ನಮಗೆ ಆ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರೋದು. ಜೀರಾ ಪೌಡರು 1 ಸ್ಪೂನ್ ಹಾಕ್ಕೋತಾ ಇದ್ದೀನಿ ಇವಾಗ. ಇಲ್ಲಿ ಡ್ರೈ ಕೋಕೋನಟ್ ತೊಗೊಂಡಿದ್ದೀನಿ ಪೌಡರ್ ಮಾಡಿಕೊಂಡು, ಅದನ್ನು 1 ಸ್ಪೂನ್ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ. ಇಷ್ಟು ಹಾಕ್ಬಿಟ್ಟು ಒಂದು ಸಾರಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಬರೀ ಎಲ್ಲ ನಾಟಿ ಮಸಾಲ ಮಾತ್ರನೇ ಯೂಸ್ ಮಾಡಿದ್ದೀನಿ. ಅಂಗಡಿಯಿಂದ ತೊಗೊಂಡು ಯಾವ ಪ್ಯಾಕೆಟ್ಸ್ ಆಗಲಿ ಯಾವುದು ಮಸಾಲೆ ಯೂಸ್ ಮಾಡಿಲ್ಲ. ನಾಟಿ ಮಸಾಲೆಯಲ್ಲಿ ಯೂಸ್ ಮಾಡಿದ್ರೇ ನಮಗೆ ನಾಟಿ ಸ್ಟೈಲಿಯಲ್ಲಿ ಒಳ್ಳೆ ಟೇಸ್ಟಿಯಾಗಿ ಹಳ್ಳಿ ರುಚಿ
ತುಂಬ ಚೆನ್ನಾಗಿ ಬರುತ್ತೆ. ಈ ತಲೆ ಮಾಂಸಕ್ಕೂ ಟೇಸ್ಟಿಗೆಲ್ಲ ಚೆನ್ನಾಗಿರಬೇಕು, ತಿನ್ನೋದಕ್ಕೆ ಮುದ್ದೆಗೆ ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕಾದರೆ. ಈಗ ಮಸಾಲೆ ಎಲ್ಲ ಹಾಕಿದ್ದೀನಲ್ಲ, ಮಸಾಲೆ ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಇನ್ನೊಂದು ಸರಿ ಚೆಕ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು 10 ನಿಮಿಷ ನಾನು ಮುಚ್ಚಳ ಅನ್ನೋದು ಮುಚ್ಚಿಬಿಟ್ಟಿರ್ತೀನಿ. 10 ನಿಮಿಷ ಚೆನ್ನಾಗಿ ಬೇಯಲಿ, ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೊಳ್ಳಿ. ನಾಟಿ ಮಸಾಲ ಯಾವಾಗೂ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ನಾಟಿ ಮಸಾಲೆ ಹಾಕ್ಕೊಳ್ಳಿ. ಅಂಗಡಿಯಿಂದ ಯಾವುದೇ ಥರದ್ದು ಏನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ತಲೆ ಮಾಂಸ ತಿನ್ನಬೇಕು ಅನ್ನೋ ಟೇಸ್ಟಿಗೆ ನಮಗೆ ಒಳ್ಳೆ ಟೇಸ್ಟ್ ಬರಬೇಕು, ಚೆನ್ನಾಗಿರಬೇಕು ಅಂದರೆ ನಾಟಿ ಮಸಾಲನೇ ಮನೆಯಲ್ಲಿ ನಾವೆಲ್ಲ ರುಬ್ಬಿಕೊಂಡು ಮಿಕ್ಸಿಯಲ್ಲೇ ನಾವು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಬಿಸಿ ಬಿಸಿಯಾದ ಮುದ್ದೆಗೆ ಅನ್ನಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಇದು. ಈಗ 10 ನಿಮಿಷ ನಾನು ಕ್ಯಾಪ್ ಮುಚ್ಚಿದ್ನಲ್ಲ, ಈಗ ಓಪನ್ ಮಾಡ್ತಿದ್ದೀನಿ. ನೋಡ್ಬೋದು ಇಲ್ಲಿ ಮಸಾಲ ಚೆನ್ನಾಗಿ ಆ ಮಟನ್ಗೆ ತಲೆ ಮಾಂಸಕ್ಕೆಲ್ಲ ಚೆನ್ನಾಗಿ ಮಸಾಲ ಹಿಡಿದಿದೆ. ಸೊ ಇವಾಗ ನನಗೆ ಗ್ರೇವಿನೂ ಕರೆಕ್ಟಾಗಿದೆ. ನಿಮಗೂ ಗ್ರೇವಿ ಯಾವ ಥರ ಬೇಕು, ತಿಕ್ಕು ಮತ್ತು ನೀರು ಥರ ಬೇಕು ಅಂದರೆ ನೋಡಿಕೊಂಡು ಇದು ಮಾಡ್ಕೊಳ್ಳಿ. ಈಗ ನನಗೆ ಇಷ್ಟು ಮಾತ್ರ ಕರೆಕ್ಟಾಗಿ ಬಂದಿದೆ. ನಾನಿವಾಗ ಸ್ಟವ್ ಅನ್ನೋದು ಆಫ್ ಮಾಡ್ಕೊತಾ ಇದ್ದೀನಿ. ಸ್ಟವ್ ಆಫ್ ಮಾಡಿ ಒಂದು 5 ನಿಮಿಷ ಹಾಗೆ ಬಿಟ್ಬಿಡ್ತೀನಿ, ಒಂದು ಚೂರು ತಣ್ಣಕ್ಕಾಗಲಿ. ಆಮೇಲೆ ಏನು ಮಾಡಬೇಕು ಅನ್ನೋದು ನಿಮಗೆ ಹೇಳ್ತೀನಿ ನಾನು. ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಈಗ 5 ನಿಮಿಷ ಆಗಿದೆಲ್ಲ, ಸ್ವಲ್ಪ ಬಿಸಿ ಆರಿದೆ. ಸೊ ಈ ಬಿಸಿ ಆರಿದ ಮೇಲೆ ನಾನಿಲ್ಲಿ ಒಂಚೂರು ಕಸೂರಿ ಮೇಥಿ ತಗೋತಾ ಇದ್ದೀನಿ. ಕಸೂರಿ ಮೇಥಿ ಒಂದು ಸ್ವಲ್ಪ ಬಿಸಿಯಲ್ಲೇ ಹಾಕ್ಕೊಳ್ಳಿ. ಇಲ್ಲಿ ಕೊತ್ತಂಬರಿ ಒಂದು ಸ್ವಲ್ಪ ನಾನು ವಾಶ್ ಮಾಡಿ ಒಂಚೂರು ಕೊತ್ತಂಬರಿ ಇಟ್ಕೊಂಡಿದ್ದೀನಿ, ಅದನ್ನು ಮೇಲೇ ಹಾಕಿ. ಸ್ಟಾರ್ಟಿಂಗಲ್ಲಿ ಹಾಕಿದ್ರೆ ಚೆನ್ನಾಗಿ ಬೆಂದು ಅದರಲ್ಲಿರೋ ಫ್ಲೇವರ್ ಎಲ್ಲ ಹೋಗ್ಬಿಡುತ್ತೆ. ಸೊ ಅದರಿಂದ ನಾನು ಲಾಸ್ಟಲ್ಲಿ ಹಾಕ್ಕೋತಾ ಇದ್ದೀನಿ, ಒಳ್ಳೆ ಫ್ಲೇವರ್ ಬರುತ್ತೆ. ಈಗ ಒಂದ್ಸರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಯಾಕಂತಂದರೆ ಆ ಕೊತ್ತಂಬರಿ ಹಾಕಿರೋ ಫ್ಲೇವರ್ ಸ್ವಲ್ಪ ಆ ಮಟನಲ್ಲೂ ಚೆನ್ನಾಗಿ ಬೆಂದು ಸ್ವಲ್ಪ ಬಿಸಿಯಲ್ಲೇ ಚೆನ್ನಾಗಿ ಒಳ್ಳೆ ಫ್ಲೇವರ್ ಬರುತ್ತೆ. ಇಲ್ಲಿ ನೋಡ್ಬೋದು, ಇವಾಗ ನೋಡ್ಬೋದು ನೀವು, ನನಗೆ ಬೇಕಾದಷ್ಟು ಗ್ರೇವಿನೂ ಚೆನ್ನಾಗಿದಾಗಿದೆ. ತಿಕ್ಕಾಗಿ ನನಗೆ ಎಷ್ಟು ಬೇಕೋ ಅಷ್ಟು ಗ್ರೇವಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಈ ಮಟನ್ನು ತಲೆ ಮಾಂಸ ಎಲ್ಲ ಚೆನ್ನಾಗಿ ಬೆಂದು ಒಳ್ಳೆ ಟೇಸ್ಟಿಯಾಗಿ ಒಳ್ಳೆ ಸ್ಮೆಲ್ ಬರ್ತಿದೆ. ಯಾವಾಗ ತಿಂತೀನೋ ಅಂತ ನನಗೂ ಬಾಯಲ್ಲಿ ನೀರು ಬರ್ತಿದೆ. ಇಲ್ಲಿ ಬಿಸಿ ಅನ್ನಕ್ಕೆ ನಾನು ಈ ಮಟನ್ನು ತಲೆ ಮಾಂಸನ ಇದಕ್ಕೆ ಹಾಕೋತಾ ಇದ್ದೀನಿ. ಬಿಸಿಯನ್ನು ಆಲ್ರೆಡಿ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಮಟನ್ನು ಒಳ್ಳೆ ಸ್ಮೆಲ್ ಚೆನ್ನಾಗಿ ಬರ್ತಿದೆ, ಘಮ ಘಮ ಅಂತ ಐತೆ. ಸೊ ಇವಾಗ ಹಾಕ್ಕೊಂಡು ಟೇಸ್ಟಿ ಮಾಡೋಣ ಯಾವ ರೀತಿ ಇರುತ್ತೆ ಅಂತ. ಒಂದ್ಸರಿ ಟೇಸ್ಟ್ ಮಾಡ್ತೀನಿ ಯಾವ ಥರ ಬರುತ್ತೆ ಅಂದ್ಬಿಟ್ಟು ಅಂತ. ನೋಡ್ಬೋದು ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿದೆ. ಮಟನಲ್ಲಿ ಮಸಾಲ ಹಿಡಿದು ಒಳ್ಳೆ ಘಮ 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 ಅಂತ ಸ್ಮೆಲ್ ಬರ್ತಿದೆ. ಟೇಸ್ಟ್ ಮಾತ್ರ ಸೂಪರಾಗಿದೆ, ಒಳ್ಳೆ ಟೇಸ್ಟು. ನಾಟಿ ಮಸಾಲೆಯಲ್ಲಿ ತಿಂತಿದ್ರೆ ಬಿಸಿ ಬಿಸಿಯಾಗಿ ನನಗೆ ಬಾಯಲ್ಲಿ ನೀರು ಬರ್ತಾನೇ ಇದೆ. ತಿಂತಾಯಿದ್ರು ನನಗೆ ಏನೋ ಒಂಥರ ಇನ್ನೂ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಮಟನ್ನು ತಲೆ ಮಾಂಸ ಕೂಡ ಚೆನ್ನಾಗಿ ಬೆಂದಿದೆ. ಮಸಾಲೆ ಎಲ್ಲ ಪರ್ಫೆಕ್ಟಾಗಿ ಹಿಡ್ಕೊಂಡಿದೆ. ತುಂಬ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ, ಸೂಪರಾಗಿದೆ, ಒಳ್ಳೆ ಟೇಸ್ಟು. ಬಿಸಿ ಅನ್ನಕ್ಕೆ ರಾಗಿ ಮುದ್ದೆಗೆ ತಿಂದರೆ ಮಾತ್ರ ಇದು ಟೇಸ್ಟೇ ಬೇರೆ ತಲೆ ಮಾಂಸದಲ್ಲಿ. ತಪ್ಪದೆ ನೀವು ಒಂದ್ಸರಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ನೋಡ್ಬಿಟ್ಟು ನನಗೂ ಒಂದ್ಸರಿ ಕಾಮೆಂಟ್ ಮಾಡಿ. ನಾನು ಇನ್ನೂ ಮತ್ತಷ್ಟು ಒಂದು ಒಳ್ಳೆ ವೀಡಿಯೋಗಳನ್ನ ತಗೊಂಡು ಮುಂದೆ ಬರ್ತೀನಿ. ನನಗೀಗ ಹೊಟ್ಟೆ ಹಸುವಾಗ್ತಿದೆ. ಈ ಒಳ್ಳೆ ಘಮ ಘಮ ಅಂತ ಬರ್ತಾರೆ ತಲೆ ಮಾಂಸ. ಇಲ್ಲಿವರೆಗೂ ಇರೋಕ್ಕಾಗ್ತಿಲ್ಲ, ಬೇಗ ತಿನ್ನಬೇಕು ಅನ್ನಿಸ್ತಿದೆ. ಟಾಟಾ, ಬಾಯ್ ಬಾಯ್.